ಮುರಾರಿಗೆ ಬಂದ ಮುಖ್ಯ ಉದ್ದೇಶ ಎಂಬುದನ್ನು ಈ ಸಮಯಕ್ಕೆ ತಿಳಿಸಿ. ಪರಮ ಪೂಜ್ಯರಾದ ಆಚಾರ್ಯರೇ ಹಾಗೂ ಕೌರವರ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ರಾಜ ಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯವಾಗಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಗಮನಿಸಬೇಕಾಗಿ ಬೇಡುತ್ತೇನೆ. ನೀವು ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಹಾಗೆ ಮಾಡದಿದ್ದರೆ ಮುಂದೆ ಒದಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರು ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರು. ಈ ಎರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಸಭಾಸದರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಪಾಂಡವರು ಅಜ್ಞಾತ ವನವಾಸಗಳನ್ನು ಅನುಭವಿಸಿ ಹಿಂತಿರುಗಿದರಲ್ಲವೇ? ಈಗ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ಕೇಳಿದಿರಲ್ಲವೇ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿಸಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ಈ ವಿಷಯದಲ್ಲಿ ಲಾಕ್ಷ ಗೃಹದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ ಇಂತಹ ಮಹಾಪಾಪಗಳನ್ನು ಮನ್ನಿಸಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ಈಗ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಬೇಡವಯ್ಯ ಕದನ ಸುಯೋಧನ, ಬೇಡವಯ್ಯ ಕದನ. ಬರಡುಗಾಡು ಪುರುಷಾಲಯನ, ಬರಡುಗಾಡು ಪುರುಷಾಲಯನ, ಸಜ್ಜನಾರಣ ವಂಶನಾಶನ. ಸಜ್ಜನಾರಣ ವಂಶನಾಶನ, ಬೇಡವಯ್ಯ ಕದನ ಸುಯೋಧನ, ಬೇಡವಯ್ಯ ಕದನ. ಗುರು ಹಿರಿಯರ ಮಾತು ನಿರಾಕರಿಸಬೇಡ, ಗುರು ಹಿರಿಯರ ಮಾತು ನಿರಾಕರಿಸಬೇಡ, ಗುರು ಹಿರಿಯರ ಮಾತು ನಿರಾಕರಿಸಬೇಡ. ಎಂದಿಗೂ ಕೀರ್ತಿಯು ಲಭಿಸುವುದಿಲ್ಲ, ಎಂದಿಗೂ ಕೀರ್ತಿಯು ಲಭಿಸುವುದಿಲ್ಲ. ಬೇಡವಯ್ಯ ಕದನ ಸುಯೋಧನ, ಬೇಡವಯ್ಯ ಕದನ, ಬೇಡವಯ್ಯ ಕದನ, ಬೇಡವಯ್ಯ ಕದನ. ಸುಯೋಧನ, ಪಾಂಡವರನ್ನು ಅಂದೆರೆ ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿಮ್ಮಲ್ಲಿ ವೈರತ್ವವು ಸರಿಯತ್ತ? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಇದು ನನ್ನ ಅಭಿಮತ. ಏತಕ್ಕೆ ಅನುಜರುಳ್, ಏತಕ್ಕೆ ಅನುಜರುಳ್, ಏತಕ್ಕೆ ಅನುಜರುಳ್ ಬಿಡುಪೋಂತ ಸಲ್ಲದು ವೈರ್ಯ ಸಾಧಿಸಲಿರು ಸಲ, ಸಲ್ಲದು ವೈರ್ಯ ಸಾಧಿಸಲಿರು ಛಲ,
ಭೀಷ್ಮನ ಉದ್ದೇಶ ನನ್ನ ಉದ್ದೇಶ ಒಂದೇ ಆಗಿರೋದು. ಭೀಮರಿಗೆ ಕೌರವರಿಗೆ ಬರಬೇಕಾದ ಪಾಂಡವರಿಗೆ ಕೌರವರಿಗೆ ಬರಬೇಕಾದ ಆ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಇದೇ ನಮ್ಮ ಅಭಿಮತ. ದುರ್ಯೋಧನ ಯಾರು? ಓ, ಇದರ ಚಿಕ್ಕಪ್ಪ. ನೀವು ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನವು. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಕೆಡುವವರನ್ನು ನೋಡಿದಾಗ ವಿವೇಕಗಳನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಗುರು ದ್ರೋಣ, ಭೀಷ್ಮರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದುದಕ್ಕಿಂತ ಹೆಚ್ಚಿಗೆ ಏನು ಹೇಳಲಾರೆ. ಈ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಆ ಪಾಂಡವರಿಗೆ ಆ ಭೂಮಿಯನ್ನು ಕೊಡು, ಇದೇ ನನ್ನ ಅಭಿಮತ. ಎದುರ ಈ ನೀತಿಯನ್ನು ಆ ಪಾಂಡವರಿಗೆ ಯಾಕೆ ಹೇಳಲಿಲ್ಲ? ನಿನಗಾಗಲಿ ಕೃಷ್ಣನಿಗಾಗಲಿ ಮತ್ತೆ ನನ್ನ ಅಪ್ಪನಲ್ಲೇ ಕಂಡು ಬರುತ್ತಿರುವುದೇ? ಆ ಪಾಂಡವರು ನಿರ್ದೋಹಿಗಳಲ್ಲವೇ? ಧರ್ಮ ಪ್ರಾಣನಾದ ಕುಂತಿ ಪುತ್ರನ ಪಕ್ಷಪಾತಿಯಾದ ನಿಮ್ಮ ಸಭಾತಕ್ಕಕ್ಕೆ ಸರಿಯಾದನ್ನೇ ಮಾತನಾಡಿದ್ರೆ ಕೃಷ್ಣ ಸಾಗಿಸಿದೆ, ಚೆನ್ನಾಗಿ ಸಾಗಿಸಿದೆ. ಕೃಷ್ಣ ನಿನ್ನ ದೂತತ್ವವನ್ನು ಬಹಳ ಸಹನೆಯಿಂದ ನಡೆಸಿದೆ. ಹಾಗಾದರೆ ಇಂಥ ಮರಳು ಮಾತುಗಳಿಗೆ ಒಳಂಬಡುವ ಈನ ನಾನಲ್ಲ. ಈ ಶುದ್ಧ ಶಕ್ತಿಯರ ರಕ್ತ ಸ್ವಾಭಿಮಾನ ಸಾನತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಅಗಂಡ ವ್ರತ ಕಂಡ ಆಳಬೇಕೆಂಬ ಇಚ್ಛೆ ಇದ್ದರೆ ನನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ, ಅಥವಾ ಪುನಃ ಕಾಡಿಗೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುರಾಶಯದ, ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಎಷ್ಟು ಏನು ಹೇಳಿದೆ? ದುರಾಶಯದ, ದುರಾಭಿಮಾನದ, ದುರಹಂಕಾರದ, ದುರಾಶಯವೇ. ಹಾಗೆಲ್ಲ ಕೇಳು ಕೃಷ್ಣ. ಈ ದುರ್ಯೋಧನನ್ನು ಸದೆ ಬಿಡಬೇಕೆನ್ನಲ್ಲವೇ ನಿನ್ನ ಗಂಡ ಭೀಮ? ಅದು 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 ದುರಾಶಯ. ಲೋಕೈಕೈರನಾದ ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ನಿನ್ನ ಪಾರ್ಥ ಅರ್ಜುನ? ಅದು 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 ದುರಾಭಿಮಾನ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು? ಅದು 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 ದುಸ್ಸಾವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಭರತ ಖಂಡದಲ್ಲಿ ಧ್ವಜ ಪಿಡಕಿನ ಆರಿಸಬೇಕೆಂದರಲ್ಲವೇ ಆ ನಿನ್ನ ತಿರುಗ ಪಾಂಡವರು? ಅದು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ನ್ಯಾಯಶೀಲರು, ನಾವೇ ಜಯಶೀಲರೆಂದು ಹೆಮ್ಮೆಗೊಳ್ಳುತ್ತಿರುವರಲ್ಲೇ ಆ ನಿನ್ನ ಗತಿ ಕೆಟ್ಟ ಪಾಂಡವರು. ಅದು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರವು ಚಲಿಸದು, ಚಲಿಸಲಾಗದು, ಚಲಿಸದಿಲ್ಲ. ಸುಮ್ಮನೆ ಕಂಠಶೋಕದಿಂದ ಪ್ರಯೋಜನವಿಲ್ಲ. ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ನಮ್ಮ ಸಹೋದರ ದುಶ್ಯಾಸನ ನನಗೊಪ್ಪಿದವು. ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಶುದ್ಧ ಮಾತುಗಳಿಗೆ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಸಹೋದರ ಕೂಡಿ ಬಾಳುವುದು ಬೇಡ ಬೇಡ ಬೇಸರವು, ಬೇಡ ಬೇಡ ಬೇಸರವು, ಬೇಡ ಬೇಡ ಬೇಸರವು.
ಕೃಷ್ಣ, ಈ ದುಶ್ಯಾಸನನು ಸದಾ ಸಿದ್ಧನಿರುವನು, ಹಾಗೂ ಸಮರವೇ ಸಿದ್ಧ. ಭಲೆ ಭಲೆ ಸದ್ ಇಂದ್ರರಾಜ. ಅಣ್ಣ ಅಗ್ರಜ ಕಡಿ ದಟ್ಟುವೆ, ಕಡಿ ದಟ್ಟುವೆ, ಬಡಬಡ ಕೆಡುಕರ ಬಲಿಯನ್ನು ಕೊಡುವೆ, ಬಡಬಡ ಕೆಡುಕರ ಬಲಿಯನ್ನು ಕೊಡುವೆ, ಕಡಿ ದಟ್ಟುವೆ, ಕಡಿ ದಟ್ಟುವೆ, ಆಟದಲ್ಲಿ ಗಣರಾಜ, ಉಕ್ಕುತ ಪರಮಾವೇಶ, ಆಟದಲ್ಲಿ ಗಣರಾಜ, ಉಕ್ಕುತ ಪರಮಾವೇಶ, ಆಟದ ಮೆಟ್ಟದ ಕುತ್ತುತ ಬರುವೆ, ಆಟದ ಮೆಟ್ಟದ ಕುತ್ತುತ ಬರುವೆ, ಕಾಡಿ ದಟ್ಟುವೆ, ಕಾಡಿ ದಟ್ಟುವೆ, ಕಾಡಿ ದಟ್ಟುವೆ. ಗೌರವೇಶ್ವರ, ಇಂದ್ರರಾಜ. ಆ ಹೇಳಿ ಪಾಂಡವರಿಗೆ ಸ್ವಲ್ಪವನ್ನಾದರೂ ಭೂಮಿ ಕೊಡಬಾರದು. ಭಲೆ ಭಲೆ ಕೃಷ್ಣ! ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ, ಭೂಮಂಡಲ ನಡುಗುವುದೀಗಲೇ, ಭೂಮಂಡಲ ನಡುಗುವುದೀಗಲೇ. ಭಲೆ ಭಲೆ ರಕ್ತಕ್ಕಿಂದರೆ ಗರುಡ ಕೇಸರ, ರಕ್ತಕ್ಕಿಂದರೆ ಗರುಡ ಕೇಸರ, ಪಕ್ಷಿವಾಹನ ಗಂಧರ್ವಕ್ಕೆ, ಪಕ್ಷಿವಾಹನ ಗಂಧರ್ವಕ್ಕೆ ಗರಗರನೆ ತಿರುಗಿಸಿದೆ, ಭಲೆ ಭಲೆ ಗರಗರನೆ ತಿರುಗಿಸಿದೆ. ಬ್ರಹ್ಮಾಂಡವು ನಡುಗುವುದೀಗಲೇ, ದುಶಾಸನ. ಭೂಮಂಡಲ ನಡುಗುವುದೀಗಲೇ, ಪಿತಾಮಹರೇ. ಭೂಮಂಡಲ ನಡುಗುವುದೀಗಲೇ. ಕೃಷ್ಣ, ಕದ್ದು ತಿನ್ನಲು ಗೋಪಿಕಾಂಗಿಯರ ಬೆಣ್ಣೆ ಮುದ್ದೆ ಅಲ್ಲವೋ, ಬಂದದಾರಿಯನ್ನು ಹಿಡಿದುಕೊಂಡು ಹೋದರೆ ಸರಿ, ಇಲ್ಲವಾದರೆ ಈ ನನ್ನ ಗದೆಯಿಂದ ಅಪ್ಪಳಿಸಿ ಬಿಡುವೆನು. ದುರ್ಯೋಧನ ದುಶ್ವಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ಭಲೆ, ನನ್ನ ಭಲೆ, ವಿರೋಧಕ್ಕಾಗಿ ಈ ರಾಜನಿಗೆ ದುಷ್ಟನ್ನ ರಚಿಸಿಲ್ಲ ರಾಜೇಂದ್ರ. ಪರಮಾತ್ಮ ಪರಮಾತ್ಮ ಕರ್ಣ, ನೀನು ಕೂಡ ಅವರತ್ತೆ ಮಾತನಾಡುತ್ತಿರುವೆಯಾ? ಪರಮಾತ್ಮ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಈ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ಹೆಚ್ಚಿಸುವೆಯಾ? ಇದು ನಿನ್ನ ಧರ್ಮವೇನಯ್ಯ? ಪರಮಾತ್ಮ ಸಲ್ಲದು ನಿನಗೆ ವಲ್ಲಭನೇ, ಆ ವಿಷಯವ ತಿಳಿದವನೇ, ಸಲ್ಲದು ನಿನಗೆ ವಲ್ಲಭನೇ. ನಮ್ಮ ಸಹೋದರ ದುಶಾಸನ. ಇಂದ್ರರಾಜ. ಶಕುನಿ ಮಾವ. ಪಿತಾಮಹರೇ. ದ್ರೋಣಾಚಾರ್ಯರೇ. ಪಾಂಡು ತನಯರ ಹಿತವನು ಬಯಸು ಸಂಧಿಯ ನಾಟಕ ಹಾಡಲೆಂದು ಬಂದೆಯ. ಭಲೆ ಭಲೆ ಪರಮಾತ್ಮ ಸಂಧಿಯ ನಾಟಕ ಹಾಡಲೆಂದು ಬಂದೆಯ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ತಿಳಿದವನೇ, ಸಲ್ಲದು ನಿನಗೆ ವಲ್ಲಭನೇ.
ಸಲದು ನಿನಗೆ ವಲ್ಲಭನೇ ಅಲ್ಲ ವಿಷಯವ ವಲ್ಲಭನೇ ಸಲದು ನಿನಗೆ ವಲ್ಲಭನೇ ಬಾಣ ವಲ್ಲಭನೇ. ಪರಮಾತ್ಮ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬಿಡಲು ಬಂದೆಯ. ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿಯ ಧರ್ಮವೇ ಎಷ್ಟು ಮೇಲು ಯದುಪತಿ. ನಿನ್ನ ಕೃತಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೆ 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 ಅಂಗಾಧಿಪತಿ, ನಿನ್ನ ಧರ್ಮ ನುಡಿ ಮಾತುಗಳಿಂದ ಯಾದವಾಗ್ರೆ ಕಂಠವು ಬಿಗಿದಂತಾಯ್ತು. ಭಲೆ ಭಲೆ ನಿನ್ನ ಪೀಠವನ್ನು ನೀನು ಇಷ್ಟೊಂದು ಅಪಮಾನವೇ? ಓಹೋ, ಮೇಲೆಯೂ ಮೀರಿತು. ಮದನ್ಮತ್ತನಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿ ಸಹಿಸಿ ದುರಾಶ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಅನುಜಾತರ ಅನುಜಾತರ ಧರೆಯ ನಿತ್ತು ಜಾತಿ ಪಡೆ ಧರೆಯ ನಿತ್ತು ಜಾತಿ ಪಡೆ ಸುಖಿಯಾದು ವೀರ ವೈರವನೆ ನೀಗಿ ಸೈರಣೆಯಂ ತಾಳೆ ವೈರವನೆ ನೀಗಿ ಸೈರಣೆಯಂ ತಾಳೆ ಬಾಳೆ ಬಂಧರ್ಮ ನಿರುತ ಕರುಣ ಬಾಳೆ ಬಂಧರ್ಮ ನಿರುತ ಸುಗುಣ ಚರಿತ ಕರುಣ ಮೃತ ಪೊರೆಯ ದರೆಯ ಭಾರತ ಭೂಮಿ ಸಜಯಿಸಿ ದುರಾಶ ಸಮಾನ ಶೌರ್ಯ ಸಾಹಸ ರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ. ದುರ್ಯೋಧನ, ನಿನ್ನ ಗುರು ಹಿರಿಯರನ್ನು ಬಂಧು ಮಿತ್ರರನ್ನು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಈ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಹೆಚ್ಚಿಸುವೆಯಾ? ದಾನವಿ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಯಾರ ಸಲುವಾಗಿಯೋ? ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದ ಸಲುವಾಗಿ, ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ರಾಜ್ಯವನ್ನು ಕಳೆದುಕೊಂಡಿದ್ದು ಅಧರ್ಮ ಕಾರ್ಯದ ನನ್ನ ತಪ್ಪೇ ರಾಜ. ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ನನ್ನೊಬ್ಬನಿಂದ ಮಾತ್ರ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಅವರಿಗೆ ಹೇಗ್ಯವಾದ ಭಿಕ್ಷಾಂದ್ರೀತಿನ ಹೇಗ್ಯವಾದ ಜೀವನ. ಧರ್ಮ ಹೇಳಿಗಳಾದ ಅವರ ಕೈಯಲ್ಲಿ ಈ ಸಾಮ್ರಾಜ್ಯವನ್ನು ಒಪ್ಪಿಸದು ನನ್ನಿಂದ ಆಗದು, ಚಲಿಸದಿಲ್ಲ, ಚಲಿಸಲಾಗದು. ಸ್ಥಿರನಾಗ ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ನೀನು ಅದನ್ನು ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಗುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ? ಏನಂತ ಹೇಳುವೆಯೋ? ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಗಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ್ನು ಕಪಟದ್ಯೂತಕ್ಕೆ ಹೆಳೆದುದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧಗಳು ಏನೆಂದು ಕೇಳುವೆಯೋ? ಏನೆಂದು ಹೇಳುವೆಯೋ? ನೀನು ಮಾಡಿದ ಅವಾಚ್ಯ ಅಪರಾಧಗಳು ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದನ್ನು ನೆನಪಿನಲ್ಲಿಡು. ವಾರಣಾವತದ ಹರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಸಾನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜನಗಳ ಮಾತನ್ನು ನಿರಾಕರಿಸಿದ ನಿನಗೆ ಯಾವ ಕೀರ್ತಿಯು ಎಂದಿಗೂ ಲಭಿಸಲಾರದು, ಲಭಿಸುವುದಿಲ್ಲ. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯ ಕೆಟ್ಟಗಡದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಚಕ್ರ ಕೆಚ್ಚಿದ ಕಟ್ಟಾಳು
ಕೌರವೇಶ್ವರನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲವೇ ಆ ಪಾಂಡವರ ಸತಿ ಪಾಂಚಾಲಿ ಅಂದನು ತೊಟ್ಟನು ಛಲವನ್ನು. ಕೃಷ್ಣ ಭೂತ ಪೇಚಾಚುಗಳೇ ಒಡೆಯನಾದ ಭೂತನಾಥೇಶ್ವರನು ಕಾಲ್ ಕೆರೆದು ಗಗನಕ್ಕೆ ಕುರುವಂಶದ ನಿರ್ಮಿತವಾದ ಕುರು ಸಾಮ್ರಾಟ್ಯವೇ ರಣರಂಗದಲ್ಲಿ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಕಡೆಗೆ ಹಸ್ತಿನಾವತಿ ಚಕ್ರೇಶ್ವರನು ಮಸಣದ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಕೃಷ್ಣ ಪಾಂಡವರ ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಾಸ್ತ್ರಾಸ್ತ್ರ ಆಶ್ವಾನದಲ್ಲಿ, ರಥಿಕರ ಘೋಷದಲ್ಲಿ. ಕೃಷ್ಣ ಸಂಧಾನನೆಂದಿಗೂ ರಾಜ್ಯ ದೊರಕುವುದು. ಕೃಷ್ಣ ಛಲದೊಟ್ಟು ಮಾಡುವೆ ಇದ್ದ, ಸತ್ತರೆ ಸಾಹಿತ್ಯ, ಬದುಕಿದ್ದರೆ ಸಾಮ್ರಾಜ್ಯ. ಮರುಳೆ ಮಂದಮತಿಯಂತೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ, ದೊಂದುಗವ ಪಡುವೆ ನೀ, ದೊಂದುಗವ ಪಡುವೆ. ಸೈರಿಸಬಲ್ಲವರ ಸುಯೋಧನ, ಸೈರಿಸಬಲ್ಲವರ ಕೊನೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿದೆಯ ಕುರುಕುಲದ ಕಳಂಕ ಸ್ವರೂಪನಿ? ಪುರಸ್ಕರಿಸಲಾರದ ತಿರಸ್ಕರಿಸಿತು ಅನುಚಿತವೇ ರಾಜ. ಕ್ಷತ್ರಿವಂಶದ ಕಳಂಕ ಸ್ವರೂಪನೇ ದುರ್ಯೋಧನ, ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ
ಅದನ್ನು ತಾವೇ ನಿರ್ಧರಿಸು. ಯಾರೋ ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನೇ ಕೊಟ್ಟಿದ್ದೇನೆ. ಏನೆಂದು? ಯಾರಿಗೂ? ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ಶ್ರೇಷ್ಠ, ನಮ್ಮ ನಿನ್ನ ಉಚಿತ ರೀತಿಯಲ್ಲಿ ಬೀಳ್ಕೊಡವೆಂದು ನಮ್ಮ ಶಕುನಿ ಮಾವನವರು ಸಲಹೆಯನ್ನು ನೀಡಿರುವರು. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬಹುದು. ಹೌದೌದು, ನಿಮ್ಮ ರಾಯಭಾರಕ್ಕೆ ನಮ್ಮ ಅದ್ಭುತ ಸತ್ಕಾರವೇ ಹೌದು ಕೃಷ್ಣ. ನಮ್ಮ ಅದ್ಭುತ ಸತ್ಕಾರವನ್ನು ಅದ್ಭುತಕಾರವಾಗಿಯೇ ನಿರ್ವಹಿಸುವೆನು. ಸ್ವೀಕರಿಸು ಸ್ವೀಕರಿಸು ಸಹೋದರ ದುಶ್ಯಾಸನ. ಯಾರನ್ನು ಬಂಧಿಸುವಿರೋ ಮಂದಮತಿಗಳ ಬಟ್ಟೆಯಿಂದ ಬೆಂಕಿಯನ್ನು, ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ಇಂಥ ದುಡುಗಿಗೆ ತಕ್ಕ ಬುದ್ಧಿಯನ್ನು ಕಲಿಸುವೆವು. ಯಾರನ್ನು ಬಂಧಿಸಿರೋ ಮಂದಮತಿಗಳ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಯತ್ನಿಸುವಿರ. ದುರ್ಯೋಧನ, ನಿನ್ನ ಸಾಹಸ ವ್ಯರ್ಥ. ಜಾಗೃತಳಾಗು ಯೋಗಮಾಯಿ. ಕರ್ಣ, ಪರಮಾತ್ಮ, ನಿನ್ನೊಡನೆ ಕೆಲವು ಗೌಪ್ಯವಾದ ವಿಚಾರಗಳನ್ನು ತಿಳಿಸಬೇಕೆಂದಿರುವೆನು. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೆ. ಯೋಚಿಸಿ ನೋಡು. ಪರಮಾತ್ಮ, ನಾನೆಂದಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವಂತೆ ಮರೆಯುವಂತಿಲ್ಲ ಪರಮಾತ್ಮ. ಕರ್ಣ, ಪರಮಾತ್ಮ, ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕುಲಹೀನನಲ್ಲ ಕೇಳನ್ನ ಮಾತ, ಕುಲಹೀನನಲ್ಲ ಕೇಳನ್ನ ಮಾತ. ರವಿವಂಶದಲ್ಲವತರಿಸಿದ ರವಿಸುತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನೇ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನೇ. ದರೆಯ ಬೆಳಗು ಬಾ ರವಿಯ ಕರ್ಣದಿ, ದರೆಯ ಬೆಳಗು ಬಾ ರವಿಯ ಕರ್ಣದಿ. ಮಹಾಮಹಿಮನಂದನಿಸಿ ಮೆರವ ರವಿಸುತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ತಳಮಳವೇ ತಗೆ ಮನದ ಚಿಂತೆ ತೋರೆ. ಕರ್ಣ, 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 ಕರ್ಣ. ತಳಮಳವೇ ತಗೆ ಮನದ ಚಿಂತೆ ತೋರೆ. ಅಮಿತ ಭುವನದೋ ಕೀರ್ತಿಯ ಪಡೆವೆ, ಅಮಿತ ಭುವನದೋ ಕೀರ್ತಿಯ ಪಡೆವೆ. ಗನಕರವೆನಿಸಿ ಬೇದಿನಿಯೊಳು ನೀ, ಗನಕರವೆನಿಸಿ ಮೇದಿನಿಯೊಳು ನೀ. ಮಹಾಮಹಿಮನೆಂದೆನಿಸಿ ಮೆರವ ರವಿಸುತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ.
ಕರ್ಣ 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 ಕರ್ಣ, ಪರಮಾತ್ಮ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ಹೆತ್ತ ತಾಯಿ. ಸೂರ್ಯನೇ ನಿನ್ನ ಜಗ. ಪಾಂಡವರು ನಿನ್ನ ಸಹೋದರರು. ಹೀಗಿದ್ದ ಪಕ್ಷದಲ್ಲಿ ನೀನು ಸೂತನಂತಾಗುವೆ ಕರ್ಣ. ಪರಮಾತ್ಮ, ಪಾಂಡವರು ನನ್ನ ಸಹೋದರರ ಮೇಲೆ ಅವರೊಡನೆ ಯುದ್ಧ ಮಾಡುವುದು ಅಥವಾ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದು, ಇದೆಂತಹ ಸಮರ ಮಹೋತ್ಸವದಲ್ಲಿ ನನಗೆಂತಹ ಉಭಯ ಸಂಕಟವನ್ನು ತಂದೊಡ್ಡಿದೆ ದೇವ. ಕರ್ಣ, ಪರಮಾತ್ಮ, ಪಾಂಡವರ ಪಕ್ಷಪಾತಿ ಬುದ್ಧಿಯಿಂದ ಅವರನ್ನು ತಲೆ ಕಾಯಲು ಇಷ್ಟೊಂದು ಮರಳು ಮಾಡುತ್ತಿರುವೆ ದೇವ. ಕರ್ಣ, ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ಪರಮಾತ್ಮ, ನಮ್ಮ ಮಾತನ್ನು ನನ್ನ ತಮ್ಮ ಮಾತನ್ನು ನಿಜವೋ ಇಲ್ಲವೋ ನಾನು ಹೇಗೆ ನಂಬಲಿ ವಾಸುದೇವ? ಕರ್ಣ, ಕೇಳು. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಾಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳನ್ನು ಪಡೆದಳು. ಅವು ಫಲಿಸುವೋ ಇಲ್ಲವೋ ಎಂದು ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದಿ. ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು ಕರ್ಣ. ಸೂತರು ನಿನ್ನನ್ನು ಸಾಕಿದರಷ್ಟೇ. ಈಗಲೂ ನನ್ನ ಸಂಗಡ ಬಾ. ಪಾಂಡವರಿಂದಲೂ ಕೌರವರಿಂದಲೂ ಸಾಮಂತ ರಾಜನಿಂದಲೂ ನಿನ್ನನ್ನು ಓಲೈಸಿ ರಾಜ್ಯಭಾರವನ್ನು ಮಾಡುವೆಯಂತೆ. ಪರಮಾತ್ಮ, ದೇವಾ ಏನಿದು ವಿಧಿಶಾಪ, ದೇವಾ. ಪರಮಾತ್ಮ, ಕರ್ಣ, ಪಾಪಿಯಾದೆ ಪರಿತಾಪಕೀಡಾದೆ, ಜನ್ಮ ರಹಸ್ಯ ಜನ್ಮ ರಹಸ್ಯವ ಮಂದವನರಿಯಾದೆ, ಕರ್ಮ ಮಾತೆಯ ಮಂದವನರಿದೆ ದೇವಾ, ದೇವಾ. ಜನ್ಮರಾಶವ ಮರ್ಮವನರಿಯದೆ, ಜನ್ಮದಾತೆಯ ಕರುಣೆಯ ತೊರೆದೆ, ತೀರಿಸಲನು ಜರ ಸಹೋದರರೊಳಗೂಡಿ. ಪರಮಾತ್ಮ, ಕರ್ಣ, ತೀರಿಸಲನು ಜರ ಸಹೋದರರೊಳಗೂಡಿ, ಪಾತಕಿ ಜೀವನ ವಿಜಯಕ್ಕೆ ಕಾರಣ. ಪರಮಾತ್ಮ, ಪಾತಕಿ ಜೀವನ ವಿಜಯಕ್ಕೆ ಕಾರಣ. ದೇವಾ, ಶೋಧನೆಯೇ ವಿಧಿಶಾಪ, ದೇವಾ. ಪರಮಾತ್ಮ, ಕರ್ಣ, ಪರಮಾತ್ಮ, ಪಾಂಡವರು ನನ್ನ ಸಹೋದರನ ಮೇಲೆ ಅವರೊಡನೆ ಯುದ್ಧ ಮಾಡುವುದು ಅಥವಾ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದು, ಇಂತಹ ಸಮರ ಮಹೋತ್ಸವದಲ್ಲಿ ನನಗೆಂತಹ ಉಭಯ ಸಂಕಟವನ್ನು ತಂದೊಡ್ಡಿದೆ ದೇವ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ಕೃತಾರ್ಥನನ್ನಾಗಿ ಮಾಡಿದ್ದೇನೆ. ನಿನ್ನು ಮುಂದೆ ಯಾರನ್ನು ತ್ಯಜಿಸಬೇಕು, ಯಾರನ್ನು ಸೇರಬೇಕು ಎಂಬುದನ್ನು ನೀನೇ ನಿರ್ಧರಿಸು. ನಾನಿನ್ನು ಬರಲೇ ಕರ್ಣ. ಪರಮಾತ್ಮ, ಪಾಂಡವರು ನನ್ನ ಸಹೋದರನ ಮೇಲೆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ ಕುಲದವ, ಹೀನ ಕುಲದವ ಎಂದು ಹೀಯಾಳಿಸುತ್ತಿದ್ದರು. ಅವರಿಗೆ ನಾನಿಂತವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ. ತಿಳಿಯದು ಕರ್ಣ. ನಿನ್ನ ತಾಯಿಗಾಗಲಿ ನಿನ್ನ ಸಹೋದರ ಪಾಂಡವರಿಗಾಗಲಿ ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಈಗ ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು.
ನೀನು ಅವಳ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನಿನ್ನು ಬರಲಿ. ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿಗೂ ಅಸಾಧ್ಯ ವಾಕ್ಯವನ್ನು ನುಡಿಯತಕ್ಕವನಲ್ಲ. ಶ್ರೀಕೃಷ್ಣ ಪರಮಾತ್ಮ ಅಸಾಧ್ಯ ವಾಕ್ಯವನ್ನು ನುಡಿಯತಕ್ಕವನಲ್ಲ. ಧರ್ಮವೆಂದು ಹಗಲಿರಳು ಹಂಬಲಿಸುತ್ತಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾನೆ ಬಲವುಳ್ಳ ರುದ್ರ ಶಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ಬಾದ್ರಿ ಕುಮಾರಿಗಳಾದ ನಕುಲ ಸಹದೇವರು ನನ್ನ ಅನುಜರಿ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪಸಾತ್ರವನ್ನು ಪಡೆದ ಪಾರ್ಥ, ಫಲ್ಗುಣ, ಕಿರೀಟಿ ಎಂದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳ ಹೋರಾಡಿ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ನಾನು ಅಪಜಯವನ್ನು ಕಾಣದ ನನಗೆ ಪರಮ ವೈರಿ ಎನಿಸಿದ ಆ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಇವು ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರನಲ್ಲ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಉರುಳಾಡುವುದನ್ನು ಈ ರಕ್ತದ ಕೋಡಿಯಲ್ಲಿ ಕೊಚ್ಚಿಕೊಂಡು ಹೋಗುವುದು ಈ ಪಾಪಿಯ ಕಣ್ಣುಗಳಿಂದ ಹೇಗೆ ನೋಡಿ ಸಹಿಸಲಿ? ಯಾವ ಪೂರ್ವ ಪಾಪದ ಫಲವಾಗಿ ಸೂತನೆಂಬ ಅಪಮಾನಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಲು ಸಾಧ್ಯವೇ? ಅಯ್ಯೋ ಪಾಪಿ ಕರ್ಣ, ಪಾಂಡುಕುಮಾರನಾದ ನೀನು ಪಾಂಡುಕುಮಾರನೇ ಕೊಲ್ಲಲು ಹೊರಟೆಯ? ಕೊಲ್ಲಲಂ ಪಾಂಡುಕುಮಾರರಾಂ ಕೊಲ್ಲರೇ ದುರದ ಮಂದಿರಂ. ಸ್ವಾಮಿಗೆ ನನ್ನ ಸ್ವಾಮಿಗೆ ಆನಂದಂ ಸಹಿಸಲಾರದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ ನಾ ಸಾಯಲೇ. ಐವರ ಕಾಂತಿ ಎನಿಸಿದ ಚಿಂತೆ, ಐವರ ಕಾಂತಿ ಎನಿಸಿದ ಚಿಂತೆ, ತಳೆದ ಬರಿ ಭಾವ ಸವೆಸಿದ ಜೀವ, ತಳೆದ ಬರಿ ಭಾವ ಸವೆಸಿದ ಜೀವ, ಸರ್ವೇಶ ಕೊಡು ಚಿರ ವೈಭವ. ಸರ್ವೇಶ ಕೊಡು ಚಿರ ವೈಭವ, ಜಲಿಸುವುದನ್ನ ಬೆರೆತ ನಿಜಾದ ಕಲುಷಿತ ಮನದ ವ್ಯಾಕುಲ ಭಾವ, ಜಲಿಸುವುದನ್ನ ಬೆರೆತ, ಜಲಿಸುವುದನ್ನ ಬೆರೆತ, ಜಲಿಸುವುದನ್ನ ಬೆರೆತ. ಪರಮಾತ್ಮ ದೀನ ದಯಾನಿಧಿ, ನೀನಲ್ಲದೆ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವಿನಂತೆ ನನ್ನನ್ನು ಜೂಜಿನಲ್ಲಿ ಪಡವಾಗಿಟ್ಟು ಸೋತೆನು. ಹಸ್ತಿನಾವತಿ ರಾಜಸಭೆ ಸರ್ವರ ಸಮಕ್ಷಮದಲ್ಲಿ ಅಪಮಾನಿತಳಾದೆನು. ಕದ್ದ ಕಳ್ಳನಂತೆ ಕಾಡಿಂದ ಕಾಡಿಗೆ ತಲೆಮರೆಸಿಕೊಂಡು ಅಲದಿದ್ದಾಯಿತು. ಕಷ್ಟಗಳು ಮುಗಿದವು, ಸುಖದಿಂದಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಅವಮಾನ. ಹೇ ವೇದಾತ, ಈ ದ್ರೌಪದಿ ಹಣೆಯಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ?
ಗಂಡು ಪುತ್ರರ ಪತ್ನಿಯಾಗಿ ನೀನು ಏನ್ ಪ್ರಯೋಜನ? ಗಂಡು ಪುತ್ರರ ಪತ್ನಿಯಾಗಿ ನೀನು ತಂದದಿಂದ ಇಂದು ಹೊಡು ಪಾಪವೇಕೆ ಹೊಡು ಹೋಗಲೇಕೆ ಹೊಡು ಪಾಪವೇಕೆ ಹೂವಲೇಲೆ ಕೋಮಲ ಅಂತೆ ಶಾಂತೆ ಹೊರ ನೀಡಲಾಗಿ ಹೊರ ಪತ್ನಿಯಾಗಿ ಮುರುಗಾಲೆ ತಗೆ ಏಕೆ ಏಕೆ ಈ ರೀತಿ ನಿಷ್ಕಾರಣವಾಗಿ ಹೇಳ್ತಿರುವೆ? ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ದ್ರೌಪದಿ ಎಳವೆಗೆ ಒಂದಲ್ಲ 10 ಕಾರಣಗಳಿವೆ. ಯಾರಾದರೂ ಅವಮಾನ ಮಾಡಿದ್ರಿ ನೀವೇ ಪ್ರತಿಕಾರ ಮಾಡಬೇಕು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವಳು ಪರರನ್ನು ಆಶ್ರಯಿಸಬೇಕು. ಅವಳ ಆತ್ಮ ಗೌರವ ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ನರ ಅಗತ್ಯ ಬೇಕೇ ಬೇಕು. ಹೇಳಿದಾಗ ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿರುವೆ ತಂದೆ? ದೇವಿ, ಸ್ತ್ರೀಯರ ಪರವಾಗಿರುತ್ತೇವು. ನಮ್ಮ ಸಮಾಜ ನಿಯಮ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ ಅಲ್ಲವೇ ದೇವಿ? ಪತಿಯನ್ನು ಜೂಜಿನಲ್ಲಿ ಪಡವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ನಿಮಗೆ ಆಜ್ಞೆ ಮಾಡಿರಲಿ. ಆಹಾ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು. ನಿಮ್ಮಂಥ ಪತಿಗಳು ಅಣ್ಣನ ಒಂದು ದಿನದ ನಿಂದನೆಯಿಂದ ಈ ರೀತಿ ಅಪಮಾನ ಹೋಯಿತು. ಅಣ್ಣ ಅಪರಾಧವನ್ನು ಮನ್ನಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ? ಹೋಗಿದ್ದು ಆಯವಾಯಿತು, ಅದನ್ನು ಮರೆತು ಬಿಡು. ನೀನು ಈ ರೀತಿ ಚಿಂತಾಮಗಳ ಕಾರಣವೇನು ದೇವಿ? ಹೇಳಿಬಿಡಿ ಸ್ವಾಮಿ, ಆದರಿಂದ ಪ್ರಯೋಜನವೇನು? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಹಠವಿದೇತಕ್ಕೆ ಭೂಮಿನಿ, ಛಲವಿದೇತಕ್ಕೆ ಭೂಮಿನಿ, ಮಣ್ಣಿ ಗುಣಿ ಸುವೇದ ಗುಣ ಛಲವಿದೇತಕ್ಕೆ ಭೂಮಿನಿ. ಅದಗಜ ಮನೆ ಚಿತ್ತದಲ್ಲಿ ಬಗುಳದ, ಅದಗಜ ಮನೆ ಚಿತ್ತದಲ್ಲಿ ಬಗುಳದ, ಶತ್ರುಗಳ ಗಾಯಿಸಿ ಇಷ್ಟವನ್ನು ತೀರಿಸುವೆ, ಶತ್ರುಗಳ ಗಾಯಿಸಿ ಇಷ್ಟವನ್ನು ತೀರಿಸುವೆ. ಛಲವಿದೇತಕ್ಕೆ ಭೂಮಿನಿ, ಹಠವಿದೇತಕ್ಕೆ ಭೂಮಿನಿ, ಮಣ್ಣಿ ಗುಣಿ ಸುವೇದ ಗುಣ ಛಲವಿದೇತಕ್ಕೆ ಭೂಮಿನಿ. ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕರು ಅಲ್ಲ. ಹೇಳಿಬಿಡಿ ಸ್ವಾಮಿ, ಈ ದಿನ ನಾನು ಹಸ್ತಿನಾಂಬೆ ಮಂದಿರಕ್ಕೆ ಆ ದೇವಿಯ ದರ್ಶನಕ್ಕೆ ಎಂದು ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯ ಬಂದಿದ್ದಳು. ಆಕೆ ನಮ್ಮನ್ನು ನೋಡಿ ನಕ್ಕು ಅಪಹಾಸ್ಯ ಮಾಡಿ ನಕ್ಕಳೆ ಸ್ವಾಮಿ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ನನ್ನ ಸಂದೇಹವು ನಿಜವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀ ಕೃಷ್ಣ ಪರಮಾತ್ಮನು. ಏನು ಈ ಕೃಷ್ಣ ಪರಮಾತ್ಮನೇ? ಗೋಪಿಕಾಂಗನೆಯರ ವಿವಾಹ ಸಂಭ್ರಮೆಯಲ್ಲಿ ಮಗನಾದ ಆ ಯದುಪತಿಯು ಯುದ್ಧವನ್ನು ಮಹಾರಿಯುವುದು ಸಹಜ. ಆದರೆ ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈ ಆಮದಿಂದ ತಿಳಿದಿದ್ದರು. ದೇವಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಏನೆಂದು? ಏ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ? ಪಾಪು ಪಾಪು ಪಾಂಚಾಲಿ, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಮೊಡಲೆ ಕದನ ಮಾಡುವುದರಲ್ಲಿ ಮಹಾ ಚತುರತೆ ಮುಗಿಸಿದ್ದೆ ಎಂದು ನಂಬಿದ್ದೇನೆ. ನೀನು ಓದರಲ್ಲಿ ನಿಪುಣಳು, ಆದರೆ ಮಹಾನಿಪುಣಳು. ದೇವಿ, ಈ ಸುಸಮಯದಲ್ಲಿ ನೀನು ನನ್ನ ತೊಳೆಯನ್ನು ಅಲಂಕರಿಸು ಮಹಾದೇವಿ. ಕುಳಿತುಕೊಳ್ಳಲೆ ಮೊದಲು ಮುಡಿಯನ್ನು ಕಟ್ಟಿಸಿ ನಂತರ ಈ ಭೀಮ ಪ್ರಚಂಡ ಭೀಮ ಇರುವಲ್ಲಿ ಜಾಣೆ ಭೀಮನ ಪ್ರೀತಿಯ ರಾಣಿಯು ನೀನು, ಜಾಣೆ ಮುದ್ದಾಡುವೆ ನೀನು.
ಶಪಥವ ನಡೆಸದ ಬಿಡನೆ ದುರುಳದು ಸಾಧನ ಒಡಲನ್ನು ಬಗೆದು ದುರುಳದು ಸಾಧನ ಒಡಲನ್ನು ಬಗೆದು ಪಾಪಿ ದುರ್ಯೋಧನ ತಡೆಯನ್ನು ಮುರಿದು ದುರುಳದು ಸಾಧನ ಒಡಲನ್ನು ಬಗೆದು ಪಾಪಿ ದುರ್ಯೋಧನ ತೊಡೆಯನ್ನು ಮುರಿದು ಬಿಚ್ಚಿದ ಮುಡಿಯನ್ನು ಕಟ್ಟಿಸದಿರನೆ ಬಿಚ್ಚಿದ ಮುಡಿಯನ್ನು ಕಟ್ಟಿಸದಿರನೆ ಜಾಣೆ ಈ ಭೀಮನ ಪ್ರೀತಿಯ ರಾಣಿಯು ನೀನು ಭೀಮನ ಪ್ರೀತಿಯ ರಾಣಿಯು ನೀನು ಜಾಣೆ ನಡೆಸದ ಬಿಡಲೆ ಓಡಿದ ಶಪಥವ ನಡೆಸದ ಬಿಡಲೆ ಹುರುಳದು ಚಾತನ ಒಡಲನ್ನು ಬಗೆದು ದುರುಳದು ಚಾತನ ಒಡಲನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟಿಸದಿರನೆ ಬಿಚ್ಚಿದ ಮುಡಿಯನ್ನು ಕಟ್ಟಿಸದಿರನೆ ಜಾಣೆ ಈ ಭೀಮನ ಪ್ರೀತಿಯ ರಾಣಿಯು ನೀನು ಜಾಣೆ ಪ್ರಾಣೇಶ್ವರ ದೇವಿ ಸಮಯವಿದೆ ಪ್ರಿಯ ದೇವಿ ಶೃಂಗಾರಕ್ಕೆ ಭೀಮಾ ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಮಮತೆಯ ಮನಗೆ ಇಲ್ಲವೇ ರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ದೇವಿ ಪ್ರಾಣಕಾಂತ ಸ್ವಾಮಿ ಸ್ವಾಮಿ ಪ್ರಾಣೇಶ್ವರ ದೇವಿ ಮನ ಮುದಿಸುವ ವಿಧಿಯ ವಿಲಾಸ. ಮನ ಮುದಿಸುವ ವಿಧಿಯ ವಿಲಾಸ. ಗೌರವ ಶಿರವನು ಹರಿಯುಳು ನೀನು. ಗೌರವ ಶಿರವನು ಧರೆಯುಳು ನೀನು. ಪ್ರಿಯ ದೇವಿ ಪ್ರಾಣಕಾಂತ ವಂಚಾಲೆ ಪ್ರಾಣೇಶ್ವರ ಪ್ರಿಯತಮೆ ಆಗ ಯಾವಾಗ ಆಹಾ ಆ? ಮುಡಿಯನ್ನು ಕಟ್ಟಿದಾಗ ಆಹಾ. ಆಹಾಹಾ. ಚೆಲ್ಲುತ್ತ ಸೇರುವೆ. ಏನನ್ನು ಸಂತಸ
ಮಾಂಸವನ್ನು ಅವನ ರಕ್ತವನ್ನು ಆಹಾ ಚೆಲ್ಲುತ್ತ ಸೇರುವೆ ಕಾಂತೆಯ ನೀರು, ಚೆಲ್ಲುತ್ತ ಸೇರುವೆ ಕಾಂತೆಯ ನೀರು, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ ನೆನಪಿರುವುದೇ ಹಿಂದೆ ಒಂದು ದಿನ ಈ ನನ್ನ ಮಿಡುಗೋದಲನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಏನೇನೋ ಸಂಬೋಧಿಸಿದ್ದೀರಿ ಸ್ವಾಮಿ. ಅದು ಪುರಾಣ ಕೆಲಸ ಬೇಡ. ಈಗ ಪುರಾಣದ ಬಾಯಿಂದ ಆ ಪ್ರಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿರುವೆ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ನಿನ್ನ ಭೀಮಸೇನನು. ಆಡುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ನಡೆಯಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಇಚ್ಛಿಸಿದ್ರೆ ಏನು ಪ್ರಯೋಜನ? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕ. ನನ್ನ ಕೆಲಸ ಬೇಡ. ಈಗ ನಾನು ಯಾರ ಆಜ್ಞಾಧಾರಕರು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಈ ಭೀಮಸೇನನು ಯುದ್ಧವನ್ನು ಬಹು ಆತುರದಿಂದ ಅಪೇಕ್ಷಿಸುತ್ತಿರುವನು. ಧರ್ಮ ಪರಾಯಣನಾದ ಯುಧಿಷ್ಠಿರನು ಅನಂತ ಅಪರಾಧವನ್ನು ಪಾಲಿಸಬಹುದು. ಆದರೆ ಈ ಭೀಮಸೇನನು ಎಂದಿಗೂ ಅಳಿಸುವುದಿಲ್ಲ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹನಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ನನ್ನಲ್ಲಿ ಕೋಪ ಏಕೆ ತಮ್ಮ? ಈ ಸಾರಿ ನನ್ನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣ ತೋರುತ್ತಿರುವುದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿದ್ದನು. ಅದಕ್ಕಾಗಿ ನಾವು ದುಃಖಿಸಬೇಕಾವುದು. ಪಾಂಚಾಲಿ,
ಪ್ರಾಣೇಶ್ವರ. ಮಾನುನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿತೆಯ ತರುಣಿ ಏತಕ್ಕೆ ಇದು ಗುಣವು ಮಾನುನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿತೆಯ ತರುಣಿ ಏತಕ್ಕೆ ಇದು ಗುಣವು ಧರ್ಮಜನಮ್ಮಯ ನಿರ್ಮಲ ಪ್ರಾಂತವು ಅಂಚಲಿ ಧರ್ಮಜನಮ್ಮಯ ನಿರ್ಮಲ ಪ್ರಾಂತವು ಮೀರುವುದನುಚಿತ ಪರೀಕ್ಷಿಸದಿ ನುಡಿಯ ಅಂಚಲಿ ಮೀರುವುದನುಚಿತ ಪರೀಕ್ಷಿಸದಿ ನುಡಿಯ ಸಹಿಪುದು ಮನದನು ತಾಪದ ತರುಣಿ ಅಂಜಲಿ ಸಹಿಪುದು ಮನದನು ತಾಪದ ತರುಣಿ ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯವೇ ಕೊರಗಲು ಸರಿಯೇ ಅಂಜಲಿ ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯವೇ ಕೊರಗಲು ಸರಿ ಸಾರ ಸಾಕ್ಷಿಣಿ ಅರಿಯದೆ ಈ ಪರಿ ಅಂಜಲಿ ಸಾರ ಸಾಕ್ಷಿಣಿ ಅರಿಯದೆ ಈ ಪರಿ ಏಕಿಂತು ನೀನಿಂತು ವಿಕಾಸ ಪಡುವೆ ಏಕಿಂತು ನೀನಿಂತು ವಿಕಾಸ ಪಡುವೆ ಮಾನುನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ತರುಣಿ ಏತಕ್ಕೆ ಇದು ಗುಣವು ಪಾಂಚಾಲಿ ಸಮಾಚಾರವೇನು ಅಣ್ಣನೇಕೆ ಸಿಟ್ಟಾಗಿರುವನು ನನ್ನೇ ಬಿಡಿಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನೇ ಕೊಡುತ್ತಿಲ್ಲವೇ ಅಗ್ರಜ ಸಮಯಕ್ಕೆ ಸರಿಯಾಗಿ ಬಂದಿರಿ ನಿಮ್ಮ ಯಾರಲ್ಲಿಯೂ ಕೋಪವಿಲ್ಲ ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿರುವನು ಅದನ್ನು ಈಗಲೇ ಹೇಳುವೆನು ಈ ಸಂಧ್ಯಾ ಪ್ರಸ್ತಾವವು ಉಚಿತವಾಗಿ ಕಾಣಬಹುದು ಆದರೆ ಅರ್ಜುನನು ಅದನ್ನು ಅನ್ವಯಿಸಬಹುದು ಆದರೆ ದಾಸರಥೆಯನ್ನು ಪಾಂಡವ ಕಾಕೈಪುತ್ರಿ ದಕ್ಷಿಣ ಭಿಕ್ಷರಂತೆ ಕಂಡವರ ಮನೆಯ ಬಾವಿಯಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಯನು ನಮ್ಮನ್ನು ಪೌತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಉಚಿತವಾಗಿ ಕಾಣಬಹುದು ಆದರೆ ಇನ್ನೊಂದು ಗಳಿಗೆಯು ನಾನು ಸಹಿಸಲಾರೆ ಸಹಿಸತಕ್ಕವರಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯನಾಗಲಿ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಗುರುಕುಲವನ್ನೇ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಆ ಕೌರವರ ಎಲ್ಲಡಗಿರುವ ನಾನು ಕೊಲ್ಲದ ಬಿಡನು. ಆ ಕೌರವರು ಎಲ್ಲಡಗಿರುವ ಕೊಲ್ಲದ ಬಿಡನೆ. ಧರ್ಮಸಾಂತರ ದುರ್ಯೋಧನನ ಪಡೆಯಲು ಮರೆದು ಬಲದೇ ಬರುವೆ. ದುರ್ಯೋಧನನ ತಡೆಯಲು ಮರೆದು ಬಲದೇ ಬರುವೆ. ಕೌರವನು ಎಲ್ಲಡಗಿರುವುದು ಕೊಲ್ಲದ ಬಿಡನೆ. ನಿನ್ನ ಕೋಪ ತಡೆಯುವ ಶಕ್ತಿ ಇಲ್ಲ ಸಹೋದರ, ನೀನು ಶಾಂತನಾಗು. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗಿನ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ,
ಇದಕ್ಕೆ ಹೇಳುವೆ? ಧರ್ಮ ಧರ್ಮವೆಂದು ಕ್ಷತ್ರಿಯ ಧರ್ಮ ಏನೆಂದು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವಾಯಿತಲ್ಲವೇ? ಧರ್ಮ ಇದ್ದಂತೆ ಶಾಂತಿ ರಕ್ಷಣೆ ಪಾಂಚಾಲಿ, ಯುದ್ಧವು ಎಂತ ಘೋರ ಯುದ್ಧ ಎಂಬುದನ್ನು ನೀನು ತಿಳಿದಿಲ್ಲ, ಅದಕ್ಕಾಗಿ ವಶರಾಗಿ ಬಳದು ಇದನ್ನಕ್ಕೆ ಪ್ರಾಣೇಶ್ವರ, ದೌಮ್ಯನನ್ನು ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಪುನಃ ಕೃಷ್ಣ ಪರಮಾತ್ಮನನ್ನು ಅಪಹಾಸ್ಯಕ್ಕೆ ಗುರಿ ಮಾಡಿದ್ರಲ್ಲ ಅನ್ನೋದೇ ಚಿಂತೆ ಆಗಿರುವುದು. ಏನಿದು ಕೋಲಾಹಲ? ಈ ಸಂಧ್ಯಾ ಪ್ರಸ್ತಾಪವು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಪ್ರಾಣೇಶ್ವರ, ದೇವಿ, ಅದೋ ನೋಡಿ ಯದುಪತಿಯೋ ನಗುತ್ತಾ ಬರುತ್ತಿರುವುದು. ಅವರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ತಮ್ಮ ಇಷ್ಟದಂತೆ ಮಾಡಿ. ಅಣ್ಣ, ಸಹೋದರಿ ವಾಸುದೇವ, ತಂಗಿ, ಪಾಂಡಪುತ್ರ ಪ್ರಣಾಮಗಳನ್ನು ಸ್ವೀಕರಿಸುವ ದೇವ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದಿದ್ದು ಕೃಷ್ಣನಲ್ಲವೇ? ಸಭೆ ಏನ್ ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧಿ ವಿಚಾರ ನಡೆಯಿತು ಧರ್ಮನಂದನ. ಓ ಚಾಲೆ, ಸ್ವಾಮಿ, ನನಗೆ ಇಲ್ಲಿರುವುದು ಸರಿ ಇಲ್ಲ. ಇವರ ಇಚ್ಛೆಯಂತೆ ಇವರ ಹೇಳಲಿ ನನ್ನ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯೋದ್ರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ತಯಾರಿಸಿಕೊಳ್ಳಿ ಪ್ರಿಯ. ಪರಮಾತ್ಮ, ಮುಂದೇನಾಯ್ತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮನಂದನ. ಕುಡಿಪತಿ, ಈ ನಮ್ಮ ಸಮಸ್ಯೆ ಮಾತುಗಳು ನನಗೆ ಬೇಡ. 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿದು ನಿನ್ನ ಅಭಿಮತ. ನೀನು ಅಜ್ಞಾತವಾಸ ನೆಪದಿಂದ ಅರ್ಜುನನನ್ನು ಕೈಗೆ ಬರದೊಡ್ಡನು. ಈ ಸಂಧ್ಯಾ ಪ್ರಸ್ತಾಪದಿಂದ ನಮ್ಮ ಮೈವರೆಗೂ ಸೀರೆ ನುಡಿಸಲು ಬಂದಿರುವೆ. ಯಾವ್ದು ಆಗಡಿ ನಮ್ಮ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಆಕ್ರೋಶ ಬೇಕಿ? ನಾ ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ ಇರುವುದು. ಸ್ವಾಭಿಮಾನ ಸೂರ್ಯದಿಂದ ಸಂಧಾನದೊಳಗೆ ಎಂಥ ಸಂದೇಶ? ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಪರಮಾತ್ಮ, ಮುಂದೇನಾಯ್ತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮನಂದನ. ನಿಮ್ಮ ಸಂದೇಶವನ್ನು ರಾಜ್ಯಸಭೆಯಲ್ಲಿ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಪ್ರಭು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಇಷ್ಟ ದುರ್ಯೋಧನನು ಸಹ ಒಪ್ಪಿದನು ಭೀಮಸೇನ. ನನಗೆ ಇಲ್ಲಿ ಕೆಲಸವಿಲ್ಲ. ನಿಮ್ಮ ಈ ದುರ್ವಾಕ್ಯದಿಂದ ಹೇಳಬೇಕೆಂಬುದೇ ನನ್ನ ಇಚ್ಛೆ ಐತೆ. ಅದು ಸಾಯಿಸಕ್ಕಿಷ್ಟ ಚೆನ್ನಾಗಿ ಸಾಯಿಸು. ಸಹೋದರರೇ, ಈ ಪೌರಿಸಿದ ಫಲವನ್ನು ನೀವೇ ಮಿಂಜಿರಿ. ಅದರಲ್ಲಿ ನಾನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಚೇಡು ತೀರಿಸಿಕೊಳ್ಳುವೆನು. ಭೀಮಸೇನ, ಸ್ವಾಮಿ, ಸ್ವಲ್ಪ ನಿಲ್ಲು. ಸಮಾಧಾನದಿಂದ ನನ್ನ ಮಾತನ್ನು ಕೇಳು ಭೀಮಸೇನ. ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವಿರುವುದು. ಸೋಮನ ಕೆಲಸ ಬೇಡ ಕೃಷ್ಣ. ಈ ಸಂದೇಶವು ನನಗೊಪ್ಪದು ನನಗೊಪ್ಪಲಾಗದು. ಭೀಮಸೇನ, ನಿನಗೆ ಇಷ್ಟೊಂದು ಕೋಪ ಬೇಕಿ? ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿನ್ ತಲೆಯ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಕೃಷ್ಣ, ಪರ್ಯಾಸ ಬೇಕೆ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು ಭೀಮಸೇನ. ನಿನ್ನ ಗದೆಯನ್ನು ಸ್ವಲ್ಪ ಕಾಲ ದೂರವಿಡು. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇಷ್ಟ ಸರಿ ಆಯ್ತು, ನಿನ್ನ ಇಚ್ಛೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಈ ಗದೆಯನ್ನು ಸ್ವಲ್ಪ ಬಿಡೆಯ ಗದೆಯ ಅರ್ಜುನ. ಇಷ್ಟ ಕಾಲ ಈ ಗದೆಯನ್ನು ಹಿಡಿದರು. ಕೃಷ್ಣ, ಈಗಲಾದರೂ ಹೇಳು ಆ ಸಂದೇಶ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣ ಕಾಲ ಮಾತ್ರ
ಸಹೋದರಿ ಸಮೀಪಕ್ಕೆ ಬಾ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಾನೆಂದಾದ್ರೂ ನಿನ್ನ ಮಾತನ್ನು ಮೀರಿರುವನೇ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸವೇ? ಪರಿಹಾಸವಲ್ಲ ಸಹೋದರಿ, ನಿನ್ನ ಶತ್ರುಗಳ ಎಡಂಬರಿಯನ್ನು ಬಿಡಿಸುವುದರಲ್ಲಿ ಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದನ್ನು ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಹೇಳಿದಂತೆ ಕೈಗಳನ್ನು ಬಂಧಿಸು. ಬಂಧಿಸಲೇಣ್ಣ? ಬಂಧಿಸುತ್ತ ಸಹೋದರಿ, ಬಂಧಿಸಲೇ ಪ್ರಿಯ. ಈಗ ಎಲ್ಲರೂ ಕೇಳಿರಿ. ಈ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ನನಗೆ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಮತ್ತಾರಿಂದ ಸಾಧ್ಯ? ದುರಾಭಿಮಾನಿಯಾದ ಆ ದುರ್ಯೋಧನ ಆಜ್ಞೆ ಮಾಡಿದ ಆತನ ಸಹೋದರ ಏನ್ ಹೇಳಿದ ಕೃಷ್ಣ? ಈ ಹಗ್ಗದಿಂದ ಬಂಧಿಸಲು ಯತ್ನಿಸಿದ ಯಾರು ಯಾರು ಆ ದುರಾತ್ಮರಾರು? ಆ ದುರ್ಯೋಧನ ಆಜ್ಞೆ ಮಾಡಿದನು. ಆತನ ಸಹೋದರ ದುಶ್ಯಾಸನು ಈ ಕಾರ್ಯವನ್ನು ನೆರವೇರಿಸಿದನು. ಇಂತಹ ಸಾಹಸ ಮತ್ತಾರಿಂದ ಸಾಧ್ಯ ಭೀಮಸೇನ? ಸೇರಿ ನನ್ನ ಕರಗಳನ್ನು ಬಿಚ್ಚು. ನೀ ಈ ಚಕ್ರದಿಂದ ಆ ಕುನ್ನಿ ಕೌರವರು ಅವರ ದುರಾಭಿಮಾನ ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ಕುನ್ನಿ ಕೌರವ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಭೀಮಸೇನ, ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನ ಕೊಟ್ಟ ಸಂದೇಶವನ್ನು ಕೇಳು. ಕೌರವನು ಹಿಡಿಂಬ ಪತಿಯೇ ಕೇಳು. ಒಡೆ ನಾನು ರಾಜವ ಬಿಡುವೆನು ಕಡೆಗೂ ಯುದ್ಧವಾದರೆ ಕೊಡೆ ನಾನು ರಾಜವ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜವ. ಐವರಿಗೈದು ಭೀಮನಿ ಬಂದು ಊರನ್ನು ಐವರಿಗೈದು ಗ್ರಾಮವ ಕೊಡು. ಭೀಮನಿ ಬಂದು ಊರನ್ನು ಬಿಡಲು ಕೊಡುವೆನು ರಾಜವ ಮಡಿದಾಗ ಎಲ್ಲ. ಕೊಡುವೆನು ರಾಜವ ಮಡಿದಾಗ ಎಲ್ಲ. ದುಡುಕುತ ನುಡಿದ ಕೌರವನು ಹಿಡಿಂಬ ಪತಿಯೇ ಕೇಳು. ಭೀಮಸೇನ, ಆ ದುರ್ಯೋಧನ ಕೊಟ್ಟ ಸಂದೇಶವು 5 ಗ್ರಾಮವಲ್ಲ, ಒಂದು ಊರಿನಲ್ಲಿ ಒಂದು ಗೋವಿನ ಪಾದದಷ್ಟು ಭೂಮಿಯನ್ನು ಕೊಡುವುದಿಲ್ಲವೆಂದು ಹೇಳಿದನು. ಹಾಗಾದರೆ ಇದು ಉಪಾಯವೇನು? ಈ ಸಂದೇಶವನ್ನು ಉಳಿದ ಒಂದೊಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ ಆ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ನನ್ನ ಕೈಗಳನ್ನು ಬಿಡಿಸು. ಅರ್ಜುನ ನನ್ನ ಕೈಗಳನ್ನು ಬಿಡಿಸು. ಅಗ್ರಜ ನನ್ನ ಕರಗಳನ್ನು ಬಿಡಿಸು. ಇಷ್ಟ ಏನಲ್ಲಿ ಬಿಡಿಸುವೆ ಕಪಟ ನಾಟಕ ಸೂತ್ರಧಾರಿ. ಯಾರು ಮೆಚ್ಚುವುದಿಲ್ಲವೇ? ಯಾರೇ ಮೆಚ್ಚಿಕೊಳ್ಳುವನು? ಹರ 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 ಮಹಾದೇವ. ಈಗ ಕೇಳಿ, ಈ ಭೀಮನ ಪ್ರತಿಜ್ಞೆ
ಸತ್ಯವಾದರೆ ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೆ ಸತ್ಯವಾದರೆ ಈ ನಾಡಿನ ಯುದ್ಧದಲ್ಲಿ ಆ ಕೌರವನ 99 ಮಂದಿ ಸಹೋದರರನ್ನು ನಾಶ ಮಾಡಿ ದುರುಳ ದುಶ್ಯಾಸನನ ಒಡ ರಕ್ತ ಶಿರವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಈ ಪಾಂಚಾಲಿಯ ಬಿಡಿಬಿಡನ್ನು ಕಟ್ಟಿಸುವನು. ನಂತರ ಆ ಕೌರವನ ತೊಡೆಯನ್ನು ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಅದು ಪುಡಿ ಪುಡಿ ಮಾಡದಿದ್ದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಅಲ್ಲ ಶಾಂಡತೆಯ ಕುಲ ಹೇಡಿಗಳೆಲ್ಲ ಚೆಳ ತಂದು ನನ್ನ ಕತ್ತಲೆಗಳನ್ನು ಬಚ್ಚಿದ ನೋವು ತಿಳಿಸಿಕೊಳ್ಳುವೆ. ಅಲ್ಲ ಶಾಂಡತೆಯ ಕುಲ ಹೇಡಿಗಳೆಲ್ಲ ಚೆಳ ತಂದು ನನ್ನ ಕತ್ತಲೆಗಳನ್ನು ದಾಹ ತೀರಿಸಿಕೊಳ್ಳುವೆ. ಅಲ್ಲ ದಾಹ ತೀರಿಸಿಕೊಳ್ಳುವೆ. ಮಾನವರಸಿಯ ತುರುಗವ ಮುಟ್ಟಿದ ಚಂಡ ಕೌರವ ಗುಂಡಿಗೆ ಸೀಳೆ. ಮಾನವರಸಿಯ ತುರುಗವ ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೀಳೆ. ಕಂಡ ಎಲುಬುಗಳ ತುಂಡರಿಸಿ ಚಂಡೆಯ ಉದರವ ಮೂಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ಚಂಡೆಯ ಉದರವ ಮೂಡಿಸುವೆ. ಹಾರ್ಗರಿದ ಕಾರ್ ಮೋಡದಂತೆ ಹಾರ್ಬಡಿಸಿ ಹಾರ್ಗರಿದ ಕಾರ್ ಮೋಡದಂತೆ ಹಾರ್ಬಡಿಸಿ ಈ ಭೀಮನಗದೆಯ ಪ್ರಚಂಡತ್ವವನ್ನು ತೋರ್ಬಡಿಸಿ ಕಾರ್ ಮೋಡದಂತೆ ಹಾರ್ಬಡಿಸಿ ಈ ಭೀಮನಗದೆಯ ಪ್ರಚಂಡತ್ವವನ್ನು ತೋರ್ಬಡಿಸಿ ಗರ್ವದಿಂದ ಮೆರವ ಕುರುಬರ ಕಾಲ್ಗಳ ಪಿಡಿದು ಗರ್ವದಿಂದ ಮೆರೆದ ಕುರುಬರ ಕಾಲ್ಗಳ ಪಿಡಿದು ಗಿರಗಿರನೆ 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 ತಿರುಗಿಸಿ ಎಲ್ಲ ಕಾಪಾಡಿಸುವೆನು. ಬಲು ಚೂರ್ಣತೆಯ ಕುಲ ಹೇಡಿಗಳೆಲ್ಲ ಚೆಳ ತಂದರನ ಕತ್ತಲೆಗಳನ್ನು ತಿರಿಸಿಕೊಳ್ಳುವೆ. ಅಲ್ಲ ತಿರಿಸಿಕೊಳ್ಳುವೆ. ಇಷ್ಟು ಇದು ಪಾದ ಸಾಕ್ಷಿ.